ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಸೂಜಿ, ನಾನ್ ಕಂಠಿಹಾರನ ಮಾರಿ ನೀನ್ ಕದ್ದೆ ಅಂತ ಕಂಪ್ಲೇಂಟ್ ಕೊಟ್ಟು ನಿನ್ನೆ ಅರೆಸ್ಟ್ ಮಾಡಿದೆ. ಯಾಕೆ ಹೇಳು? ನಿನ್ನ ಮಾನ ಕಳಿಬೇಕು ಅಂತ. ಈಗ ನನ್ನ ಕೆಲಸ ಮುಗೀತು. ನಿನ್ನ ಮಾನ ಮಣ್ಪಾಲಾಗೋಯ್ತು. ನನಗೆ ಇದನ್ನೆಲ್ಲ ಮುಂಚೆನೇ ಹೇಳ್ಬೋದಾಗಿತ್ತಲ್ಲ. ಸೂಜಿನ ಅರೆಸ್ಟ್ ಮಾಡಿದ್ಮೇಲೆ ಯಾಕೆ ಹೇಳಿದ್ರಿ? ರಶ್ಮಿ ಹ್ಯಾವ್ ವೆರಿ ಎಮೋಷನಲ್. ನಿಮಗೆ ಇನ್ಫಾರ್ಮ್ ಮಾಡಿದ್ರೆ ನಿಮಗೆ ಶಾಕ್ ಆಗುತ್ತೆ, ನಿಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ. ನನ್ನ ಪಪ್ಪಾಗ ಏನಾದರೂ ಆದರೆ ನೀವೇ ಹೊಣೆ. ಕಡೆಗೆ ನಾನು ಸತ್ತೋಗ್ತೀನಿ ಅಂತ ಹೆದರ್ಸಿದ್ಲು. ಎಲ್ಲ ಇನ್ಸ್ಪೆಕ್ಟರ್, ಎಲ್ಲ ಡ್ರಾಮಾ, ನಾಟಕ. ಟೇಕ್ ಸೂಜಿ ಅಲಾಂಗ್ ವಿತ್ ಮೀ ನಾವು. ಸೂಜಿನ ಕರ್ಕೊಂಡು ಹೋಗ್ಬೋದಾ? FIR ಫೈಲ್ ಮಾಡಿಲ್ಲ ನಾನು. ಸೂಜಿ ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು. ಆದರೆ ಕೇಸ್ ರಿಜಿಸ್ಟರ್ ಮಾಡಿದ ಹಾಗೆ ರಶ್ಮಿ ಮುಂದೆ ನಾಟಕ ಮಾಡಿದ್ದೀನಿ. ನೀವು ಸೂಜಿನ ಕರ್ಕೊಂಡು ಹೋಗ್ಬೋದು. ಇನ್ನು ಮುಗೀತಮ್ಮ. ರಶ್ಮಿ ಎಲ್ಲ ಕಿರುಕುಳನು ನೀನು ಬಾಯಿ ಮುಚ್ಕೊಂಡು ಸಹಿಸ್ಕೊಂಡಿದ್ಯಾ. ಅವಳನ್ನು ಚೆನ್ನಾಗಿ ತರಾಟೆಗೆ ತಗೋತೀನಿ. ಇಷ್ಟ ಆಯ್ತು ಮನೇಲಿ ಇರಲಿ, ಇಲ್ಲದೆ ಇದ್ರೆ ಹೋಗ್ತಾ ಇರಲಿ. ಪಪ್ಪ, ನಿಮ್ಗೆ ಅರ್ಥ ಆಗ್ತಿಲ್ಲ. ರಶ್ಮಿಗೆ ನಾನ್ ನಿಮ್ಮನ್ನ ಅವಳಿಂದ ದೂರ ಮಾಡ್ಬಿಟ್ಟಿದ್ದೀನಿ ಅನ್ನೋ ಕೋಪ. ಅದಕ್ಕೆ ಈ ಕೆಟ್ಟ ಹಠ, ಪನಿಷ್ಮೆಂಟ್ ಕೊಡೋ ಮನಸ್ಸು, ಇವೆಲ್ಲ. ಪಪ್ಪ ಅರ್ಥ ಮಾಡಿ. ಪಪ್ಪ, ರಶ್ಮಿನ ಬೈಬೇಡಿ, ಅವಳನ್ನ ಕರೆದು ಮಾತಾಡ್ಸಿ. ಆಂಟಿ, ಅಜ್ಜಿ ಇವರಿಬ್ರು ಕರೆದು ರಶ್ಮಿನ ಅವರಿಬ್ರು ಮುಂದೆ ನಿಲ್ಲಿಸಿ ಹೋಗ್ಲಿ. ಪ್ರೀತಿಯಿಂದ ಮಾತಾಡಿ, ಎಲ್ಲ ಸರಿ ಹೋಗುತ್ತೆ. ಲಕ್ಷ್ಮಿ ನೋಡ್ಬಿಟ್ಟ, ನೀನು ಸೂಜಿನ ಅರೆಸ್ಟ್ ಮಾಡಿಸಿದಿ ಅಂತಾಗ್ಲಿ ಅಥವಾ ಅವಳನ್ನ ಹರ್ಟ್ ಮಾಡಿದಿ ಅಂತಾಗ್ಲಿ ನಾವ್ಯಾರು ನಿನ್ನ ಬಗ್ಗೆ ಏನು ಕೆಟ್ಟದಾಗ ಅನ್ಕೊಂಡಿಲ್ಲಮ್ಮ. ವಿ ಆರ್ ನಾಟ್ ಎಟ್ ಆಲ್ ಅಪ್ಸೆಟ್ ವಿತ್ ಯು. ಆನ್ ದ ಕಾಂಟ್ರರಿ, ನಾವು ಅಂದ್ರೆ ನಾನು, ಮಂಜು, ಅಮ್ಮ, ಸೂಜಿ ಎಲ್ಲರೂ ನಿನ್ನನ್ನು ತುಂಬಾ ಹರ್ಟ್ ಮಾಡಿದೀವಿ. ವಿ ಆರ್ ಆಲ್ ವೆರಿ ಸಾರಿ ಅಬೌಟ್ ಇಟ್. ಪುಟ್ಟ, ಆದ್ರೆ ರಶ್ಮಿ, ನಾನಾಗ್ಲಿ, ನಿಮ್ಮಪ್ಪ ಅಮ್ಮ ಅಜ್ಜಿ ಆಗ್ಲಿ ನಾವೆಲ್ಲರೂ ಬದುಕ್ತಿರೋದು ನಿನಗೋಸ್ಕರನೇ. ಈ ಕಥೆಯಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಷ್ಟೇ. ಕತೆಗೆ ನಾಯಕಿ ನೀನೇ. ಇದ್ ನಿಂದೇ ಮನೆ. ನಿಮ್ಮಪ್ಪ ಅಮ್ಮ. ಏನ್ ಬಿಟ್ರೆ ಬರೀ ಭಾಷಣೆ ಬಿಗಿತಿರ್ತೀರ ಎಲ್ರು. ಪಪ್ಪ, ನೀನ್ ಎಷ್ಟೇ ಪುಂಗಿ ಊದಿದ್ರು ನನ್ಗೆ ನಿನ್ ಬಗ್ಗೆ, ಮಮ್ಮಿ ಬಗ್ಗೆ, ಈ ಮುತ್ಕಿ ಬಗ್ಗೆ ಅಂಡ್ ದಿಸ್ ಡರ್ಟಿ ಸೂಜಿ ಬಗ್ಗೆ ಪ್ರೀತಿ ಹುಟ್ಟಲ್ಲ ಪಪ್ಪ. ಐ ಹೇಟ್ ಯು ಆಲ್. ರಶ್ಮಿ, ಏನು ಮನುಷ್ಯರೋ ರಾಕ್ಷಸಿನೋ? ನೀನು ಇಷ್ಟೆಲ್ಲ ನಮ್ಮನ್ನು ಹರ್ಟ್ ಮಾಡ್ತಾ ಇದ್ರು, ನಿನ್ನ ಬಿಹೇವಿಯರ್ ಇಷ್ಟು ವಾಂಟ್ ಅಂಡ್ ಅಬ್ಯೂಸಿವ್ ಆಗಿದ್ರು, ಅದನ್ನೆಲ್ಲ ನಾವು ಯಾಕೆ ಸಹಿಸ್ಕೊಂಡಿದ್ದೀವಿ ಗೊತ್ತಾ? ಅದಕ್ಕೆ ಕಾರಣ ಸೂಜಿ. ಚೀನು, ನಮ್ಮ ಗೌರವ ಕಡೋ ಈ ಕಂಠಿಹಾರ, ಅದು ತಗೊಂಡೋಗಿ ಕಳ್ಳಿ ಕದ್ದು ಮಾರ್ಬಿಟ್ಟಿದ್ದಾಳಲ್ವೋ. ಮುತ್ಕಿ, ಈ ಗೂಬೆ ಎಲ್ಲ ಕಂಠಿಹಾರನ ಕದ್ದಿದ್ದು ನಾನೇ ಮಾರ್ದೆ. ನಿಮ್ಮ ಮನೆ ಮಾನ ಮರ್ಯಾದೆನ 100 ಕಾಸಕ್ ಮಾರ್ಬಿಟ್ಟೆ. ಪಪ್ಪ, ಯಾವಾಗ ಚಾನ್ಸ್ ಸಿಗುತ್ತೋ ಆವಾಗೆಲ್ಲ ಹಿಂಗೆ. ಮುಖ್ಯ ಕಂಠಿಹಾರನ ನಾನೇ ಮಾರಿದ್ದು. ಈಗ ನಿನ್ ರೂಮ್ಗೆ ಹೋಗಿ ವಿಷ ತಿನ್ ಸಾಯ್.